ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಜೈ ಜಗನ್ನಾಥ ಸ್ವಾಮಿಯೇ ನಮೋ ನಮಃ. ಸ್ನೇಹಿತರೆ, ನಿನ್ನೆ ನಾನು ಜಗನ್ನಾಥ ಸ್ವಾಮಿಯ ಅದ್ಭುತವಾದಂಥ ನೀಲಮಾಧವನ ಕಥೆಯನ್ನು ಹೇಳಿದ್ದೆ. ಇವತ್ತು ಜಗನ್ನಾಥ ಸ್ವಾಮಿಯ ಮುಂದುವರಿದ ಭಾಗವನ್ನು ಎಲ್ಲರೂ ಕೇಳಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಬರ್ರಿ ಜಗನ್ನಾಥನ ಮುಂದುವರಿದ ಭಾಗ ಯಾವ ಥರ ಇದೆ ಅಂತ ನೋಡೋಣ. ಈಗ ಶ್ರೀ ಜಗನ್ನಾಥ ಸ್ವಾಮಿಯ ದಿವ್ಯಕಥೆ ಮುಂದುವರೆದ ಭಾಗ. ಬ್ರಹ್ಮ ಪದಾರ್ಥದ ರಹಸ್ಯ ಮತ್ತು ಪುರಿ ದೇವಾಲಯದ ಪ್ರತಿಷ್ಠೆ. ವಿಶ್ವಕರ್ಮ ದೇವರು ಅಂತರ್ಧಾನವಾದ ನಂತರ ರಾಜ ಇಂದ್ರದ್ಯುಮ್ನನು ಆ 3 ದಿವ್ಯ ವಿಗ್ರಹಗಳ ಮುಂದೆ ನಿಂತನು. ಅವನ ಕಣ್ಣಲ್ಲಿ ಆನಂದವೂ ಇತ್ತು, ವಿನಯವೂ ಇತ್ತು. ಅವನು ಪ್ರಾರ್ಥಿಸಿದನು, ಪ್ರಭುವೇ, ನೀವು ನನಗೆ ದರ್ಶನ ನೀಡಿದ್ದೀರಿ. ಈಗ ನಿಮ್ಮನ್ನು ಈ ಲೋಕದ ಎಲ್ಲ ಭಕ್ತರು ಆರಾಧಿಸುವಂತೆ ನಾನು ಏನು ಮಾಡಬೇಕು ಅಂತ. ಅದೇ ಕ್ಷಣದಲ್ಲಿ ಆಕಾಶವು ದಿವ್ಯ ಪ್ರಕಾಶದಿಂದ ತುಂಬಿತು. ಸೃಷ್ಟಿಕರ್ತ ಬ್ರಹ್ಮದೇವರು ದೇವತೆಗಳೊಂದಿಗೆ ನೀಲಾಚಲಕ್ಕೆ ಆಗಮಿಸಿದರು. ಎಲ್ಲ ಋಷಿಗಳು, ದೇವತೆಗಳು ಮತ್ತು ರಾಜನು ಭಕ್ತಿಯಿಂದ ಅವರಿಗೆ ನಮಸ್ಕರಿಸಿದರು. ಬ್ರಹ್ಮದೇವರು ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರದೇವಿಯ ದಿವ್ಯ ರೂಪಗಳನ್ನು ನೋಡಿ ಮಂದಹಾಸ ಮಾಡಿದರು. ರಾಜನೇ, ಇದು ಸಾಮಾನ್ಯ ವಿಗ್ರಹವಲ್ಲ. ಸ್ವತಃ ಪರಮಾತ್ಮನು ಈ ರೂಪದಲ್ಲಿ ಲೋಕದ ಕಲ್ಯಾಣಕ್ಕಾಗಿ ಅವತರಿಸಿದ್ದಾರೆ. ಬ್ರಹ್ಮ ಪದಾರ್ಥದ ಪ್ರತಿಷ್ಠೆ ನಂತರ ಬ್ರಹ್ಮದೇವರು ಒಂದು ಅತ್ಯಂತ ಪವಿತ್ರ ಹಾಗೂ ರಹಸ್ಯಮಯ ಕಾರ್ಯವನ್ನು ನೆರವೇರಿಸಿದರು. ಭಗವಂತನ ದಿವ್ಯ ತತ್ವವನ್ನು ಪ್ರತಿನಿಧಿಸುವ ಬ್ರಹ್ಮ ಪದಾರ್ಥವನ್ನು ಜಗನ್ನಾಥನ ವಿಗ್ರಹದ ಒಳಗೆ ಪ್ರತಿಷ್ಠಾಪಿಸಿದರು. ಆ ಬ್ರಹ್ಮ ಪದಾರ್ಥದ ನಿಜವಾದ ಸ್ವರೂಪವೇನು ಎಂಬುದು ಎಂದಿಗೂ ರಹಸ್ಯವಾಗಿದೆ. ಆದರೆ ಅದರ ನಿಜವಾದ ರಹಸ್ಯವನ್ನು ಯಾರೂ ಬಹಿರಂಗಪಡಿಸುವುದಿಲ್ಲ. ಅದು ಭಗವಂತನ ಪವಿತ್ರ ರಹಸ್ಯವೆಂದು ಭಕ್ತರು ಗೌರವಿಸುತ್ತಾರೆ. ಮಹಾಪ್ರತಿಷ್ಠೆ. ಬ್ರಹ್ಮದೇವರು ವೇದ ಮಂತ್ರಗಳ ನಡುವೆ 3 ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠೆ ನೆರವೇರಿಸಿದರು. ಆ ಕ್ಷಣದಲ್ಲಿ ಶಂಖನಾದ ಮೊಳಗಿತು, ದುಂದುಭಿಗಳು ಘೋಷಿಸಿದವು, ದೇವತೆಗಳು ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು. ಸಂಪೂರ್ಣ ನೀಲಾಚಲ ಜಯ ಜಗನ್ನಾಥ ಎಂಬ ಘೋಷಣೆಯೊಂದಿಗೆ ಮೊಳಗಿತು. ರಾಜ ಇಂದ್ರದ್ಯುಮ್ನನು ಭಾವೋದ್ವೇಗದಿಂದ ಕಣ್ಣೀರು ಹಾಕಿದನು. ಪುರಿ ಜಗನ್ನಾಥ ದೇವಾಲಯದ ನಿರ್ಮಾಣ. ರಾಜನು ಭಗವಂತನಿಗಾಗಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದನು. ಆ ದೇವಾಲಯದ ಶಿಖರದ ಮೇಲೆ ನೀಲಚಕ್ರವನ್ನು ಪ್ರತಿಷ್ಠಾಪಿಸಲಾಯಿತು. ಆ ದಿನದಿಂದ ಭಕ್ತರು ದೂರದಿಂದಲೇ ನೀಲಚಕ್ರವನ್ನು ಕಂಡು ಕೈ ಮುಗಿದು ನಮಸ್ಕರಿಸುತ್ತಿದ್ದರು. ಭಗವಂತನಿಗೆ ಪ್ರತಿದಿನ ಅನೇಕ ವಿಧದ ಭೋಗಗಳನ್ನು ಅರ್ಪಿಸುವ ಸಂಪ್ರದಾಯವೂ ಆರಂಭವಾಯಿತು. ಈ ದೇವಾಲಯದಲ್ಲಿ ಇಂದಿಗೂ ಪ್ರತಿದಿನ 106 ಅಡಿಗೆ ಪಾತ್ರೆಗಳಲ್ಲಿ ಮಹಾಪ್ರಸಾದವನ್ನು ತಯಾರಿಸಲಾಗುತ್ತದೆ. ಅದನ್ನು ಜಗನ್ನಾಥನ ಕೃಪೆ ಎಂದು ಭಕ್ತರು ಭಾವಿಸುತ್ತಾರೆ. ರಾಜನ ಕೊನೆಯ ಪ್ರಾರ್ಥನೆ. ದೇವಾಲಯ ಪೂರ್ಣಗೊಂಡ ನಂತರ ರಾಜ ಇಂದ್ರದ್ಯುಮ್ನನು ಜಗನ್ನಾಥನ ಮುಂದೆ ವಿನಯದಿಂದ ಪ್ರಾರ್ಥಿಸಿದನು, ಪ್ರಭುವೇ, ಈ ದೇವಾಲಯವನ್ನು ನಾನು ಕಟ್ಟಿದ್ದೇನೆ ಎಂದು ಭವಿಷ್ಯದಲ್ಲಿ ಯಾರೂ ಅಹಂಕಾರ ಪಡಬಾರದು. ಈ ಪವಿತ್ರ ಕ್ಷೇತ್ರವು ಸದಾಕಾಲ ನೆಮ್ಮದಿಯಾಗಿರಲಿ. ಭಗವಂತನು ರಾಜನ ಭಕ್ತಿಯಿಂದ ಸಂತುಷ್ಟನಾದನು. ಆತನಿಗೆ ಆಶೀರ್ವದಿಸಿ ಹೇಳಿದರು, ರಾಜನೇ, ನಿನ್ನ ಹೆಸರು ಭಕ್ತಿಯೊಂದಿಗೆ ಸದಾಕಾಲ ಸ್ಮರಿಸಲ್ಪಡುತ್ತದೆ. ಆದರೆ ಈ ಕ್ಷೇತ್ರದ ಮಹಿಮೆ ನನ್ನ ಕೃಪೆಯಿಂದಲೇ ಲೋಕದಲ್ಲಿ ಪ್ರಸಿದ್ಧಿಯಾಗುತ್ತದೆ. ರಾಜನು ಭಗವಂತನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಜೀವನ ಧನ್ಯವಾಯಿತು ಎಂದು ಭಾವಿಸಿದನು. ಈ ಭಾಗದ ಸಂದೇಶ. ಶ್ರೀ ಜಗನ್ನಾಥನು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತಾನೆ. ಭಗವಂತನನ್ನು ಕಾಣಲು ಅಹಂಕಾರವಲ್ಲ, ಭಕ್ತಿ ಬೇಕು. ಬಲದಿಂದಲ್ಲ, ಪ್ರೀತಿಯಿಂದ ಭಗವಂತನನ್ನು ಪಡೆಯಬಹುದು. ಭಗವಂತನ ಲೀಲೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಭಕ್ತಿಯಿಂದ ಸ್ವೀಕರಿಸಬೇಕು. ರಥಯಾತ್ರೆಯ ಮಹಿಮೆ. ಪುರಿ ಕ್ಷೇತ್ರದಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯರ ನಿತ್ಯ ಪೂಜೆಗಳು ನಡೆಯುತ್ತಿದ್ದವು. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಸ್ವಾಮಿಯ ದರ್ಶನ ಪಡೆದು ಧನ್ಯರಾಗುತ್ತಿದ್ದರು. ಒಂದು ದಿನ ಭಕ್ತರು ರಾಜ ಇಂದ್ರದ್ಯುಮ್ನನನ್ನು ಕೇಳಿದರು, ಮಹಾರಾಜನೇ, ನಾವು ದೇವಾಲಯದ ಒಳಗೆ ಬಂದು ಸ್ವಾಮಿಯ ದರ್ಶನ ಪಡೆಯಬಹುದು. ಆದರೆ ವೃದ್ಧರು, ರೋಗಿಗಳು ಹಾಗೂ ದೂರದ ಊರುಗಳಿಂದ ಬಂದ ಅನೇಕ ಜನರಿಗೆ ಅದು ಸುಲಭವಲ್ಲ. ಎಲ್ಲ ಭಕ್ತರಿಗೂ ಸಮಾನವಾಗಿ ದರ್ಶನ ಸಿಗುವಂಥ ಮಾರ್ಗವಿಲ್ಲವೇ ಎಂದು ಕೇಳಿದರು. ರಾಜನು ಆ ಮಾತನ್ನು ಕೇಳಿ ಜಗನ್ನಾಥನ ಮುಂದೆ ಪ್ರಾರ್ಥಿಸಿದನು. ಆ ರಾತ್ರಿ ರಾಜನ ಕನಸಿನಲ್ಲಿ ಸ್ವತಃ ಜಗನ್ನಾಥ ಸ್ವಾಮಿ ಪ್ರತ್ಯಕ್ಷನಾದನು. ಅವರು ಮೃದುವಾಗಿ ಹೇಳಿದರು, ರಾಜನೇ, ನಾನು ದೇವಾಲಯದೊಳಗೆ ಮಾತ್ರ ಇರುವ ದೇವನಲ್ಲ. ನಾನು ಜಗನ್ನಾಥನು, ಜಗತ್ತಿನ ಎಲ್ಲರ ನಾಥನು. ಆದ್ದರಿಂದ ವರ್ಷಕ್ಕೊಮ್ಮೆ ನಾನು ಸ್ವತಃ ನನ್ನ ಭಕ್ತರ ಬಳಿಗೆ ಹೋಗುತ್ತೇನೆ. ನಾನು ಎಚ್ಚರವಾದಾಗ ಅವನ ಹೃದಯವು ಆನಂದದಿಂದ ತುಂಬಿತ್ತು. 3 ದಿವ್ಯ ರಥಗಳ ನಿರ್ಮಾಣ. ಭಗವಂತನ ಆಜ್ಞೆಯಂತೆ 3 ಭವ್ಯವಾದ ರಥಗಳನ್ನು ನಿರ್ಮಿಸಲಾಯಿತು. ಶ್ರೀ ಬಲಭದ್ರ ಸ್ವಾಮಿಗೆ ತಾಳಧ್ವಜ ಎಂಬ ರಥ, ಸುಭದ್ರಾದೇವಿಗೆ ದರ್ಪದಲನ ಅಥವಾ ದೇವದಲನ ಎಂಬ ರಥ, ಶ್ರೀ ಜಗನ್ನಾಥ ಸ್ವಾಮಿಗೆ ನಂದಿಘೋಷ ಎಂಬ ರಥ. ಈ ರಥಗಳನ್ನು ಪ್ರತಿ ವರ್ಷ ಹೊಸದಾಗಿ ನಿರ್ಮಿಸುವ ಸಂಪ್ರದಾಯ ಆರಂಭವಾಯಿತು. ಅತ್ಯುತ್ತಮ ಮರಗಳಿಂದ ವೇದ ಮಂತ್ರಗಳ ನಡುವೆ ಭಕ್ತಿ ಭಾವದಿಂದ ರಥಗಳನ್ನು ತಯಾರಿಸಲಾಗುತ್ತಿತ್ತು. ರಥಯಾತ್ರೆಯ ಆರಂಭ. ಆ ಶುಭ ದಿನ ಬಂತು. ಪುರಿಯ ಬೀದಿಗಳಲ್ಲಿ ಲಕ್ಷಾಂತರ ಭಕ್ತರಿಂದ ತುಂಬಿದವು. ಶಂಖನಾದ ಮೊಳಗಿತು, ಗಂಟೆಗಳು ಮೊಳಗಿದವು, ಮೃದಂಗ ಮತ್ತು ಕಹಳೆಗಳ ನಾದ.
ಎಲ್ಲರೂ ಒಂದೇ ಧ್ವನಿಯಲ್ಲಿ ಘೋಷಿಸಿದರು, ಜೈ ಜಗನ್ನಾಥ ಎಂದು. ಮೊದಲು ಬಲಭದ್ರ ಸ್ವಾಮಿಯನ್ನು ಅವರ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರ ಸುಭದ್ರಾ ದೇವಿಯನ್ನು, ಕೊನೆಗೆ ಜಗನ್ನಾಥ ಸ್ವಾಮಿಯನ್ನು ನಂದಿಘೋಷ ರಥದಲ್ಲಿ ಆಸೀನಗೊಳಿಸಲಾಯಿತು. ಗಜಪತಿ ಮಹಾರಾಜನ ಸೇವೆಯ ರಥಯಾತ್ರೆ ಆರಂಭವಾಗುವ ಮೊದಲು ಒಡಿಶಾದ ಗಜಪತಿ ಮಹಾರಾಜರು ಚಿನ್ನದ ಹಿಡಿಯಿರುವ ಪೊರಕೆಯನ್ನು ಹಿಡಿದು ರಥದ ಮುಂದೆ ರಸ್ತೆ ಸ್ವಚ್ಛಗೊಳಿಸುತ್ತಾರೆ. ಈ ಸೇವೆಯನ್ನು ಛೇರಾಪಹರ ಎಂದು ಕರೆಯುತ್ತಾರೆ. ಇದರ ಅರ್ಥವೇನೆಂದರೆ, ಭಗವಂತನ ಮುಂದೆ ರಾಜನೂ ಸೇವಕನೇ. ರಾಜನಾಗಲಿ ಬಡವನಾಗಲಿ ಜಗನ್ನಾಥನ ಸನ್ನಿಧಿಯಲ್ಲಿ ಎಲ್ಲರೂ ಸಮಾನರು. ಭಕ್ತರ ಕೈಯಿಂದ ಸಾಗುವ ರಥಗಳನ್ನು ಕುದುರೆಗಳು ಎಳೆಯುವುದಿಲ್ಲ, ಆನೆಗಳು ಎಳೆಯುವುದಿಲ್ಲ. ಲಕ್ಷಾಂತರ ಭಕ್ತರು ತಮ್ಮ ಕೈಗಳಿಂದ ಹಗ್ಗವನ್ನು ಹಿಡಿದು ರಥವನ್ನು ಎಳೆಯುತ್ತಾರೆ. ಭಕ್ತರು ಹೀಗೆ ನಂಬುತ್ತಾರೆ, ಜಗನ್ನಾಥನ ರಥದ ಹಗ್ಗವನ್ನು ಒಮ್ಮೆಯಾದರೂ ಎಳೆಯುವ ಭಾಗ್ಯ ದೊರೆತರೆ ಅದು ಅನೇಕ ಜನ್ಮಗಳ ಪುಣ್ಯಫಲ ಎಂದು. ರಥಗಳು ನಿಧಾನವಾಗಿ ಪುರಿಯ ಬೀದಿಗಳಲ್ಲಿ ಸಾಗುತ್ತವೆ. ಭಕ್ತರು ಕಣ್ಣೀರಿನಿಂದ ನಮಸ್ಕರಿಸುತ್ತಾರೆ. ಕೆಲವರು ಹಾಡುತ್ತಾರೆ, ಕೆಲವರು ನೃತ್ಯ ಮಾಡುತ್ತಾರೆ, ಇನ್ನೂ ಕೆಲವರು ಭಗವಂತನ ದರ್ಶನ ಸಿಕ್ಕ ಸಂತೋಷದಲ್ಲಿ ಮೌನವಾಗಿ ಕೈ ಮುಗಿದು ನಿಂತಿರುತ್ತಾರೆ. ಗುಂಡೀಚಾ ದೇವಾಲಯದ ಪ್ರಯಾಣ. ರಥಯಾತ್ರೆಯ ಅಂತ್ಯದಲ್ಲಿ 3 ರಥಗಳು ಗುಂಡೀಚಾ ದೇವಾಲಯವನ್ನು ತಲುಪುತ್ತವೆ. ಅಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯರು ಕೆಲವು ದಿನಗಳ ಕಾಲ ವಿರಾಜಮಾನರಾಗುತ್ತಾರೆ. ಭಕ್ತರು ಈ ದೇವಾಲಯವನ್ನು ಅಪಾರ ಭಕ್ತಿಯಿಂದ ಗುಂಡೀಚಾ ಘರ್ ಎಂದು ಕರೆಯುತ್ತಾರೆ. ಈ ಭಾಗದ ಸಂದೇಶ: ರಥಯಾತ್ರೆ ನಮಗೆ ಒಂದು ಅದ್ಭುತ ಸತ್ಯವನ್ನು ನೆನಪಿಸುತ್ತದೆ. ಭಗವಂತನು ತನ್ನ ಭಕ್ತರು ತನ್ನ ಬಳಿಗೆ ಬರಲೆಂದು ಮಾತ್ರ ಕಾಯುವುದಿಲ್ಲ, ಅವರ ಮೇಲಿನ ಪ್ರೀತಿಯಿಂದ ತಾನೇ ಅವರ ಬಳಿಗೆ ಬರುತ್ತಾನೆ. ಅದೇ ಜಗನ್ನಾಥನ ಅನಂತ ಕರುಣೆ. ಶ್ರೀ ಜಗನ್ನಾಥ ಸ್ವಾಮಿ, ಬಲಭದ್ರ ಸ್ವಾಮಿ ಮತ್ತು ಸುಭದ್ರಾ ದೇವಿಯರು ರಥಯಾತ್ರೆಯ ಮೂಲಕ ಗುಂಡೀಚಾ ದೇವಾಲಯವನ್ನು ತಲುಪಿದರು. ಆ ದೇವಾಲಯದಲ್ಲಿ ಭಕ್ತರು ಅತ್ಯಂತ ಭಕ್ತಿಯಿಂದ ಅವರನ್ನು ಸ್ವಾಗತಿಸಿದರು. ಕೆಲವು ದಿನಗಳ ಕಾಲ ಸ್ವಾಮಿಯವರು ಅಲ್ಲಿಯೇ ವಿರಾಜಮಾನರಾದರು. ಭಕ್ತರಿಗೆ ದರ್ಶನ ನೀಡಿದರು. ಪುರಿಯ ಪರಂಪರೆಯಲ್ಲಿ ಗುಂಡೀಚಾ ದೇವಾಲಯವನ್ನು ರಾಜ ಇಂದ್ರದ್ಯುಮ್ನನ ಪತ್ನಿ ಗುಂಡೀಚಾ ದೇವಿಯ ಸ್ಮರಣಾರ್ಥ ನಿರ್ಮಿಸಲಾಯಿತು ಎಂದು ನಂಬಲಾಗುತ್ತದೆ. ಇನ್ನೊಂದು ವೈಷ್ಣವ ಸಂಪ್ರದಾಯದಲ್ಲಿ ಈ ಸ್ಥಳವನ್ನು ವೃಂದಾವನದ ಸಂಕೇತ ಎಂದು ಭಾವಿಸಲಾಗುತ್ತದೆ. 2 ಪರಂಪರೆಗಳು ಭಕ್ತರ ಮಧ್ಯೆ ಗೌರವಿಸಲ್ಪಡುತ್ತವೆ. ಲಕ್ಷ್ಮೀ ದೇವಿಯ ಆಶ್ಚರ್ಯ: ಜಗನ್ನಾಥ ಸ್ವಾಮಿಯವರು ಗುಂಡೀಚಾ ದೇವಾಲಯಕ್ಕೆ ತೆರಳಿದರು, ಆದರೆ ಶ್ರೀ ಮಹಾಲಕ್ಷ್ಮೀ ದೇವಿಯವರನ್ನು ಜೊತೆಗೆ ಕರೆದುಕೊಂಡು ಹೋಗಲಿಲ್ಲ. ಕೆಲ ದಿನಗಳು ಕಳೆದವು. ಲಕ್ಷ್ಮೀ ದೇವಿಯವರು ಯೋಚಿಸಿದರು, ನನ್ನ ಸ್ವಾಮಿಯವರು ಎಲ್ಲಿಗೆ ಹೋದರು? ನನ್ನನ್ನು ಏಕೆ ಕರೆದುಕೊಂಡು ಹೋಗಲಿಲ್ಲ? ಅವರು ತಮ್ಮ ಸೇವಕರೊಂದಿಗೆ ಗುಂಡೀಚಾ ದೇವಾಲಯದ ಕಡೆಗೆ ಹೊರಟರು ಎಂದು. ಹೇರಾ ಪಂಚಮಿ. ಲಕ್ಷ್ಮೀ ದೇವಿಯವರು ಗುಂಡೀಚಾ ದೇವಾಲಯದ ಬಳಿ ಬಂದಾಗ ಜಗನ್ನಾಥ ಸ್ವಾಮಿಯವರು ತಮ್ಮ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರೆಯೊಂದಿಗೆ ಸಂತೋಷದಿಂದ ವಿರಾಜಮಾನರಾಗಿದ್ದರು. ಜನಪದ ಪರಂಪರೆಯ ಪ್ರಕಾರ ಲಕ್ಷ್ಮೀ ದೇವಿಯವರು ತಮ್ಮ ಪ್ರೀತಿಯ ಮುನಿಸನ್ನು ವ್ಯಕ್ತಪಡಿಸಿದರು. ಅವರು ತಮ್ಮ ಸೇವಕರಿಗೆ ಹೇಳಿದರು, ಸ್ವಾಮಿಯವರು ನನ್ನನ್ನು ಕರೆದುಕೊಳ್ಳದೆ ಬಂದಿದ್ದಾರೆ, ಅವರಿಗೆ ನನ್ನ ಪ್ರೀತಿಯ ನೆನಪು ಆಗಲಿ ಎಂದು. ಸಂಪ್ರದಾಯದಂತೆ ಅವರು ಜಗನ್ನಾಥನ ರಥದ ಒಂದು ಸಣ್ಣ ಭಾಗಕ್ಕೆ ಲಘುವಾಗಿ ಹಾನಿ ಮಾಡಿಸಿದರು. ಇದು ಕೋಪದ ಸಂಕೇತವಲ್ಲ, ಇದು ಪತಿ ಪತ್ನಿಯ ನಡುವಿನ ಪ್ರೀತಿಯ ಮಧುರವಾದ ಲೀಲೆ ಎಂದು ಭಕ್ತರು ಭಾವಿಸುತ್ತಾರೆ. ನಂತರ ಲಕ್ಷ್ಮೀ ದೇವಿಯವರು ಹಿಂದಿರುಗಿದರು. ಈ ಘಟನೆಯನ್ನು ಹೇರಾ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಗಮನಿಸಿ, ಈ ಲೀಲೆಯ ಮುಖ್ಯವಾಗಿ ಪುರಿಯ ದೇವಾಲಯದ ಪರಂಪರೆಯಲ್ಲಿ ಪ್ರಸಿದ್ಧವಾಗಿದೆ. ಇದನ್ನು ಐತಿಹಾಸಿಕ ಘಟನೆಯಂತೆ ಅಲ್ಲ, ಭಗವಂತನ ದಿವ್ಯ ಲೀಲೆಯಾಗಿ ಭಕ್ತರು ಆರಾಧಿಸುತ್ತಾರೆ. ಬಹುಡಾ ಯಾತ್ರೆ. ಕೆಲ ದಿನಗಳ ನಂತರ ಜಗನ್ನಾಥ ಸ್ವಾಮಿಯವರು ಮತ್ತೆ ತಮ್ಮ ಮುಖ್ಯ ದೇವಾಲಯಕ್ಕೆ ಹಿಂದಿರುಗಲು ನಿರ್ಧರಿಸಿದರು. ಈ ಹಿಂದಿರುಗಿರುವ ರಥಯಾತ್ರೆಯನ್ನು ಬಹುಡಾ ಯಾತ್ರೆ ಎಂದು ಕರೆಯುತ್ತಾರೆ. ಮತ್ತೊಮ್ಮೆ ಲಕ್ಷಾಂತರ ಭಕ್ತರು ರಥದ ಹಗ್ಗಗಳನ್ನು ಹಿಡಿದು ಜಯ ಜಗನ್ನಾಥ ಎಂಬ ಘೋಷಣೆಗಳಿಂದ ಪುರಿಯ ಬೀದಿಗಳು ಮೊಳಗಿದವು. ಸುವರ್ಣ ವೇಷ. ಬಹುಡಾ ಯಾತ್ರೆಯ ನಂತರ ಒಂದು ವಿಶೇಷ ದಿನ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯರಿಗೆ ಚಿನ್ನದ ಆಭರಣಗಳಿಂದ ಅದ್ಭುತ ಅಲಂಕಾರ ಮಾಡಲಾಗುತ್ತದೆ. ಈ ಅಲಂಕಾರವನ್ನು ಸೋನಾಬೇಸ್, ಸುವರ್ಣ ವೇಷ ಎಂದು ಕರೆಯುತ್ತಾರೆ. ಜಗನ್ನಾಥ ಸ್ವಾಮಿಯವರು ಚಿನ್ನದ ಕಿರೀಟ, ಚಿನ್ನದ ಚಕ್ರ, ಗದ ಹಾಗೂ ದಿವ್ಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟಾಗ ಲಕ್ಷಾಂತರ ಭಕ್ತರು ಆ ದರ್ಶನಕ್ಕಾಗಿ ಕಾತರದಿಂದ ಕಾಯುತ್ತಾರೆ ಎಂದು ಭಕ್ತರು ನಂಬುವುದು. ಈ ದಿನ ಸ್ವಾಮಿಯ ದರ್ಶನ ಮಾಡಿದವರಿಗೆ ಭಗವಂತನ ವಿಶೇಷ ಕೃಪೆ ದೊರೆಯುತ್ತದೆ ಎಂದು ಈ ಭಾಗದ ಸಂದೇಶ. ಜಗನ್ನಾಥನ ಲೀಲೆಗಳು ನಮಗೆ ಒಂದು ಸುಂದರ ಸತ್ಯವನ್ನು ಕಲಿಸುತ್ತವೆ. ಭಗವಂತನು ಪರಮಾತ್ಮನಾಗಿದ್ದರೂ ತನ್ನ ಭಕ್ತರೊಂದಿಗೆ ಕುಟುಂಬದ ಸದಸ್ಯನಂತೆ ಪ್ರೀತಿಯಿಂದ, ನಗುವಿನಿಂದ, ಸಣ್ಣ ಮುನಿಸಿನಿಂದ ಕೂಡಿದ ಸಂಬಂಧವನ್ನು ಬೆಳೆಸುತ್ತಾನೆ. ಅದಕ್ಕಾಗಿ ಜಗನ್ನಾಥನು ಭಕ್ತರನ್ನು ಭಯದಿಂದಲ್ಲ, ಅಪಾರ ಪ್ರೀತಿಯಿಂದ ಆರಿಸುತ್ತಾರೆ. ಇನ್ನೂ ಒಂದು ಕೊನೆಯ ಭಾಗ ಉಳಿದಿದೆ. ಅದರಲ್ಲಿ ನಾನು ಜಗನ್ನಾಥನ ದೊಡ್ಡ ಕಣ್ಣುಗಳ ರಹಸ್ಯ, ಅಪೂರ್ಣ ಕೈಕಾಲುಗಳ ಆಧ್ಯಾತ್ಮಿಕ ಅರ್ಥ, ಮಹಾಪ್ರಸಾದದ ಮಹಿಮೆ, ನವಕಲೇಬರ ಮತ್ತು ಜಗನ್ನಾಥನು ಜಗನ್ನಾಥ ಎಂದು ಏಕೆ ಕರೆಯಲ್ಪಡುತ್ತಾನೆ ಎಂಬ ಒಂದು ಅದ್ಭುತ ವಿಷಯವನ್ನು ವಿವರಿಸುತ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಕಥೆ ಯಾವ ಥರ ಇತ್ತಂತ. ಮತ್ತು ಮುಂದುವರಿದ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.